ದೇವನಹಳ್ಳಿ ಅಂಬೇಡ್ಕರ್ ಭವನದಲ್ಲಿ ತೀಗಳ ಸಮುದಾಯದಿಂದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಕನ್ನಡ ಮಾತೃಭಾಷಿಗರನ್ನು ತೀಗಳರೆಂದು, ತಮಿಳು ಮಾತೃಭಾಷಿಗರನ್ನು ವನ್ಯರೆಂದು ವಿಭಾಗಿಸಿಕೊಂಡಿದ್ದಾರೆ. ತೀ ಎಂದರೆ ಬೆಂಕಿ ಎಂಬ ಅರ್ಥವಿರುವುದರಿಂದ ತಮ್ಮನ್ನು ತೀಗಣ ಎಂದು ಕರೆದುಕೊಂಡರು. ಕ್ರಮೇಣ ಇದು ತೀಗಣ, ತ್ರಿಗಣ, ತೀಗಳವಾಗಿದೆ ಎಂದು ಪ್ರತಿಪಾದಿಸುವವರೂ ಇದ್ದಾರೆ. ಇದರೊಂದಿಗೆ ತೀಗಳ ಎಂಬ ಪದಕ್ಕೆ ಚಂದ್ರ ಹುಣ್ಣಿಮೆ ಎಂಬ ಅರ್ಥವಿರುವುದರಿಂದ ಚಂದ್ರವಂಶದವರನ್ನು ತೀಗಳರೆಂದು ಕರೆಯುತ್ತಾರೆ. ಈ ತಿಂಗಳರೇ ತೀಗಳರಾಗಿರುವ ಸಾಧ್ಯತೆ ಸಮರ್ಥಿಸಿಕೊಳ್ಳುವವರೂ ಇದ್ದಾರೆ ಎಂದರು. ಲೋಕಸಭಾ ಚುನಾವಣೆಯಲ್ಲಿ ಸಮುದಾಯ ತಮ್ಮನ್ನು ಕೈ ಹಿಡಿದಿದ್ದು ತಾವು ಅವರನ್ನು ಮರೆಯುವುದಿಲ್ಲ, ಅವರ ಜೊತೆ ಇರುತ್ತೇನೆ. ತೀಗಳ ಸಮುದಾಯ ಭಕ್ತಿ, ನಂಬಿಕೆ ಅರ್ಹ ಸಮುದಾಯವಾಗಿದೆ ಎಂದು ಹೇಳಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 21 ಲಕ್ಷ ಮತದಾರರಿದ್ದು 9 ಲಕ್ಷ ಮಂದಿ ತಮಗೆ ಮತ ನೀಡಿದ್ದಾರೆ. 21 ಲಕ್ಷ ಜನಕ್ಕೂ ನಾನು ಸಂಸದನಾಗಿದ್ದೇನೆ, ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತೇನೆ. ಜನರ ಆಶೀರ್ವಾದದಿಂದ ನಾನು ಸಂಸದನಾಗಿದ್ದು ಜನರ ಏಳಿಗೆಗೆ ಶ್ರಮಿಸುವುದೇ ನನ್ನ ಗುರಿ ಎಂದರು. ಈ ಕ್ಷೇತ್ರದ ಪ್ರತಿ ಮತದಾರರ ಆಶೋತ್ತರಗಳಿಗೆ, ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥದ್ದು ನನ್ನ ಜವಾಬ್ದಾರಿ ಆಗಿದೆ ಅಂತ ನಾನು ಬಹಳ ವಿನಮ್ರತೆಯಿಂದ ನಾನು ಹೇಳುವಂಥದ್ದು ಆಗ್ತದೆ. ಆರ್ಥಿಕವಾಗಿ ಹಿಂದುಳಿದಿದೆ ನನಗೆ ಗೊತ್ತಿದೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕೂಡ ಹಿಂದುಳಿದಿದೆ. ಈ ಕ್ಷೇತ್ರದಲ್ಲಿ ನಿಮ್ಗೆ ಯಾವ ರೀತಿ ಸಹಕಾರ ಕೊಡಬೇಕು ಒಬ್ಬ ಲೋಕಸಭಾ ಸದಸ್ಯನಾಗಿ, ಯಾವಾಗಲೂ ಕೂಡ ಅಷ್ಟೇ. ನಾವು ಜನಸಾಮಾನ್ಯರು, ಕೆಲವು ಮುಖಂಡರು, ನಾವೆಲ್ಲ ನಮ್ಮಿಂದೆ ಸಮುದಾಯ ಇದೆ ಅಂತ ತಿಳ್ಕೊಳ್ತೀವಿ. ಇದು ಯಾವತ್ತೂ ಕೂಡ ತಪ್ಪು. ಸಮುದಾಯಕ್ಕೋಸ್ಕರ ನಾವಿರಬೇಕೇ ಹೊರತು ನಮಗೋಸ್ಕರ ಸಮುದಾಯ ಅಲ್ಲ, ಅದು ಸ್ವಾರ್ಥ ಅಲ್ಲ. ನಮಗೋಸ್ಕರ ಸಮುದಾಯವನ್ನು ಎಳೆಯುವಂಥದ್ದು ಅದು ನಮ್ಮ ಸ್ವಾರ್ಥ ಆಗ್ತದೆ. ನಾವು ಸಮುದಾಯಕ್ಕೆ ಏನು ಮಾಡ್ತೇವೆ, ನಮ್ಮನ್ನು ನಂಬಿರ್ತಕ್ಕಂಥ ಸಮುದಾಯದ ಸಹೋದರ ಸಹೋದರಿಯರಿಗೆ ಯಾವ ರೀತಿ ನಾವು ಕೆಲಸ ಮಾಡ್ತೀವಿ ಅದು ಮುಖ್ಯ ಆಗ್ತದೆ. ಇನ್ನು ಕಾರ್ಯಕ್ರಮದಲ್ಲಿ ಬುಳ್ಳಹಳ್ಳಿ ಮಹಾಸಂಸ್ಥಾನದ ಮಂಜುನಾಥ ಮಹಾರಾಜ್ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ರು. ಚಿಕ್ಕಬಳ್ಳಾಪುರದ ತೀಗಳ ಸಮುದಾಯದ ಮುಖಂಡ ದೇವರಾಜ್ ರಾಜ್ಯ, ವಾಹನಿಕುಲ ಕ್ಷತ್ರಿಯ ಸಂಘದ ಸಂಚಾರ ಸಂಘಟನಾ ಕಾರ್ಯದರ್ಶಿ ಮುನಿವೀರಣ್ಣ, ಕನಕರಾಜ್, ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು, ಮಾಜಿ ಶಾಸಕ ಜಿ ಚಂದ್ರಣ್ಣ, ವಿಜಯಣ್ಣ ಮತ್ತಿತರರು ಹಾಜರಿದ್ದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ.